ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ಅವಧಿಯಲ್ಲಿ ನಾವು 6ನೇ ವರ್ಗದ ದ್ವಿತೀಯ ಭಾಷೆಯಾಗಿರುವಂಥ ದ್ವಿತೀಯ ಭಾಷೆ ಕನ್ನಡ ಪಾಠ ಕುಡಿ ನನ್ನ ಬಾಲ್ಯವ ಅಂದರೆ ಮರಳಿ ನನ್ನ ಬಾಲ್ಯವನ್ನು ಕುಡಿ ಅಥವಾ ನನ್ನ ಬಾಲ್ಯತನವನ್ನು ಅನುಭವಿಸಕ್ಕೆ ಬಿಡ್ರಿ ಅನ್ನುವಂಥದ್ದು ಈ ಪಾಠದ ಅಂಶ. ಅಂದ್ರೆ ರೀ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬಾಲ್ಯ ಅನ್ನೋದು ಇರ್ತೈತಿ. ಚಿಕ್ಕ ವಯಸ್ಸಿನಲ್ಲಿರುವಂಥ ಅನುಭವಿಸಿದಂಥ ಪ್ರತಿಯೊಂದು ಅಂಶವು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಅಥವಾ ನೆನಪಿನಲ್ಲಿರುವಂಥ ಒಂದು ಬಾಲ್ಯ. ಆ ಬಾಲ್ಯವನ್ನು ಯಾವ ರೀತಿ ಅಂದ್ರೆ ರೀ, ಅಲ್ಲಿ ಯಾವುದೇ ರೀತಿ ಭೇದ ಭಾವ ಅನ್ನೋದು ಇರುವುದಿಲ್ಲ. ಇವತ್ತಿನ ಅವಧಿಯಲ್ಲಿ ನಾವು ಕುಡಿ ನನ್ನ ಬಾಲ್ಯವ ಅನ್ನುವಂಥ ಪಾಠವನ್ನು ಇವತ್ತಿನ ಅವಧಿಯಲ್ಲಿ ಅಧ್ಯಯನ ಅಥವಾ ಆ ಕುಡಿ ನನ್ನ ಬಾಲ್ಯವ ಅನ್ನುವಂಥ ಪಾಠದ ಬಗ್ಗೆ ಇವತ್ತಿನ ಅವಧಿಯಲ್ಲಿ ತಿಳಿಯೋಣ. ಪಾಠದ ಲೇಖಕರ ಪರಿಚಯ. ಪಾಠದ ಲೇಖಕಿ ಪ್ರೊಫೆಸರ್ ಮಾಲತಿ ಪಟ್ಟಣ್ ಶೆಟ್ಟಿ. ಅವರು ಮಹಾರಾಷ್ಟ್ರದ ಕೋಲ್ಹಾಪುರದಲ್ಲಿ 1940ರಲ್ಲಿ ಜನಿಸಿದರು. ಆಂಗ್ಲ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಇವರು ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಇವರ ಕೃತಿಗಳು ಬಾ ಪರೀಕ್ಷೆಗೆ, ಗರಿಗೆದರಿ ತಂದೆ ಬದುಕು, ಗುಲಾಬಿ, ಇಂದು ನಿನ್ನೆನ ಕತೆಗಳು, ಸೂರ್ಯ ಮುಳುಗುವುದಿಲ್ಲ, ಬಸವರಾಜ್ ಕಟ್ಟಿಮನಿ, ಬದುಕು ಬರಹ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಶಸ್ತಿಗಳು. ಇವರಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಪ್ರಶಸ್ತಿ ಪಡೆದಾರ. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಇನ್ನಿತರ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಪ್ರಸ್ತುತ ನಾಟಕವನ್ನು ಮಕ್ಕಳ 3 ನಾಟಕಗಳು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಕುಡಿ ನನ್ನ ಬಾಲ್ಯವ ಅನ್ನುವಂಥ ಪಾಠವನ್ನು ಮಕ್ಕಳ 3 ನಾಟಕಗಳು ಎನ್ನುವಂಥ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಕುಡಿ ನನ್ನ ಬಾಲ್ಯವ ಪಾಠ ಪ್ರವೇಶ. ಬಾಲ್ಯ ಪ್ರತಿಯೊಬ್ಬ ಮನುಷ್ಯನ ಜೀವಿತದ ಅಮೂಲ್ಯ ಕಾಲ. ಪ್ರತಿಯೊಬ್ಬ ಮನುಷ್ಯನ ಜೀವಿತದ ಅಂದರೆ ಆತನ ಜೀವಂತದ ಅಥವಾ ಆತನ ಕಾಲಾವಧಿಯ ಅಮೂಲ್ಯವಾಗಿರುವಂಥ ಕಾಲ ಅಂಥೇಳಿ ಕರಿತೀವಿ. ಅದು ಸುಖದಿರಲಿ ದುಃಖದಿರಲಿ ಆ ನೆನಪುಗಳು ಇಡೀ ಬದುಕನ್ನು ರೂಪಿಸುವ ಪ್ರೇರಕ ಶಕ್ತಿಗಳಾಗಿರುತ್ತವೆ. ನಮ್ಮ ಬಾಲ್ಯದ ಅವಧಿ ಸುಖಾನ ಇರಲಿ ದುಃಖಾನ ಇರಲಿ ಅದೇನಾಗ್ತೈತ್ರಿ, ಇಡೀ ನಮ್ಮ ಜೀವನವನ್ನು ರೂಪಿಸುವಂಥ ಪ್ರೇರಕ ಶಕ್ತಿಗಳಾಗಿ ಹೊಮ್ಮುತ್ತವೆ. ಇಲ್ಲಿ ಈ ಬಾಲ್ಯಾವಸ್ಥೆಯಲ್ಲಿ ಗಂಡು ಹೆಣ್ಣು, ಮೇಲು ಕೀಳು, ಬಡವ ಶ್ರೀಮಂತ ಎನ್ನುವ ಯಾವ ಭಾವನೆಗಳಿಲ್ಲದೆ ಸ್ವಚ್ಛಂದ ಮನಸ್ಸಿನ ಮಕ್ಕಳ ಭಾವನೆಗಳು ಕುಡಿ ನನ್ನ ಬಾಲ್ಯವ ನಾಟಕದಲ್ಲಿ ವ್ಯಕ್ತಗೊಂಡಿವೆ. ಈ ನಾಟಕದಿಂದ ಅಥವಾ ಈ ನನ್ನ ಬಾಲ್ಯವ ಕುಡಿ ನನ್ನ ಬಾಲ್ಯವ ಅನ್ನುವಂಥ ಪಾಠದಿಂದ ಏನು ತಿಳಿದಿರುತ್ತೆ ಅಂದ್ರೆ, ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಏನ್ರಿ, ಆವಾಗ ಗಂಡು ಹೆಣ್ಣು, ಮೇಲ್ಜಾತಿ ಕೆಳಜಾತಿ, ಇವರು ಶ್ರೀಮಂತರು ಇವರು ಬಡವರು ಅನ್ನುವಂತಹ ಭೇದ ಭಾವ ಅನ್ನೋದು ಇದ್ದಿದ್ದಿಲ್ಲ. ಆದ್ರೆ ಬೆಳೀತಾ ಹೆಂಗೆ ಬೆಳೀತು ನೋಡ್ರಿ, ದೊಡ್ಡವ್ರು ಹೆಂಗೆ ಆಗ್ತಿಲ್ಲ ಹಾಗೆಲ್ಲ ಏನಾಗ್ತೈತ್ರಿ, ಮೇಲು ಕೀಳು, ಬಡವ ಬಲ್ಲಿದ ಶ್ರೀಮಂತ, ಗಂಡು ಹೆಣ್ಣು ಅನ್ನುವಂಥ ಭೇದ ಭಾವಗಳು ನಮ್ಮಲ್ಲಿ ಹುಟ್ಕೊಳ್ತಾವ. ಆದರೆ ಚಿಕ್ಕವರಿದ್ದಾಗ ನಮ್ಮಲ್ಲಿ ಯಾವುದೇ ರೀತಿ ಕೆಟ್ಟ ಭಾವನೆಗಳಿರಂಗಿಲ್ಲ, ಸ್ವಚ್ಛಂದವಾಗಿರುವಂಥ ಮನಸ್ಥಿತಿ ಇರ್ತೈತಿ. ಅಂತಹ ಬಾಲ್ಯದ ಅವಧಿಯಲ್ಲಿರುವಂಥ ನೆನಪುಗಳನ್ನು ನಾವು ನಮ್ಮ ಇಡೀ ಜೀವನದಲ್ಲಿ ಎಂದಿಗೂ ಏನಾಗಂಗಿಲ್ಲ ಮರೆಯೋಕ್ಕೆ ಸಾಧ್ಯ ಆಗುವುದಿಲ್ಲ. ಕುಡಿ ನನ್ನ ಬಾಲ್ಯವ ಅನ್ನುವಂಥದ್ದಲ್ಲಿ ಏನು ಹೇಳಿದ್ರೆ, ಮಕ್ಕಳ ಭಾವನೆಗಳನ್ನು ಪ್ರೋತ್ಸಾಹಿಸುವುದು ಹಾಗೂ ಉತ್ತರ ಕರ್ನಾಟಕದ ಭಾಷೆಯ ಸೊಗಡನ್ನು ನಮಗಿಲ್ಲಿ ಪರಿಚಯಿಸಿ ಕೊಟ್ಟಾರ. ದೃಶ್ಯ 1. ಇವತ್ತಿನ ನಾವೇನು ನೋಡೋಣ್ರಿ, ಕುಡಿ ನನ್ನ ಬಾಲ್ಯವ ಅನ್ನುವಂಥ ಪಾಠದಲ್ಲಿ ಏನೈತಿ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಶಾಲು. ಇಲ್ಲಿ ಏನು ಒಬ್ಬಳು ಹೆಣ್ಮಗಳು, ಆಮೇಲೆ ಅವಳ ತಂದೆ ತಾಯಿ ಯಾವ ರೀತಿ ಅವ್ರ ನಡುವೆ ಯಾವ ರೀತಿ ಒಂದು ಸಂಭಾಷಣೆ ಆಕೈತಿ, ಆಮೇಲೆ ಆಕೆಯ ಬಾಲ್ಯಾವಸ್ಥೆಯನ್ನು, ಅವಳ ಖುಷಿಯನ್ನು ಅಥವಾ ಆಕೆಯ ಸಂತೋಷವನ್ನು ಯಾವ ರೀತಿ ಹಂಚ್ಕೊತಾಳ,
ಅವ್ರ ತಾಯಿ ಯಾವ ರೀತಿ ಅವರಿಗೆ ಗಂಡು ಹೆಣ್ಣು ಅನ್ನುವಂಥ ಭೇದ ಭಾವ, ಆಮೇಲೆ ಶ್ರೀಮಂತ ಬಡವ ಅನ್ನುವಂಥ ಭೇದ ಭಾವನ ಯಾವ ರೀತಿ ತನ್ನ ಮಗಳಿಗೆ ತಿಳಿಸ್ಕೊಡ್ತಾಳ ಅನ್ನೋದನ್ನು ನಾವು ಈ ಪಾಠದ ಮುಖಾಂತರ ಅಥವಾ ಈ ನಾಟಕದ ಮುಖಾಂತರವಾಗಿ ತಿಳಿಯೋಣ. ಎಲ್ಲರೂ ಪುಸ್ತಕವನ್ನು ತೆಗೆದಿಟ್ಟುಕೊಳ್ಳಿ. ನಂತರ ನಾನು ಯಾವ ರೀತಿ ಏನು ಹೇಳ್ಕೊಂತ ಹೋಗ್ತೀನಿಲ್ಲ ಪಾಠ, ಅದೇ ರೀತಿ ನೀವು ಕೇಳ್ತಾ ಹೋಗಿ. ಶಾಲುಳ ನಗೆ ಹಿನ್ನೆಲೆಯಲ್ಲಿ ತಿಳಿ ಸಂಗೀತ ಹಕ್ಕಿಗಳ ಕಲರವ. ಮೊದಲನೇ ದೃಶ್ಯ. ಶಾಲು: ಹಾಂ ಹಾಂ ಹಾಂ, ಸಿಕ್ಕಿ 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 ಸಿಕ್ಕಿ. ಅವ್ವಾ ಏನು ಚಂದವಾ ಈ ಪಾತ್ರೆಗಿತ್ತಿ, ರೆಕ್ಕ್ಯಾನ ಬಣ್ಣೇನು, ಬಣ್ಣದಾಗಿನ ಕಣ್ಣೇನು, ಹಾ ಹಾ. ಈ ರೀತಿಯಾಗಿ ಶಾಲು ಆ ಪಾತ್ರೆಗಿತ್ತಿ ಅಂದ್ರೆ ಗೊತ್ತಲ್ಲ, ಚಿಟ್ಟೆ, ಆ ಚಿಟ್ಟೆಯನ್ನು ನೋಡಿ ಈ ರೀತಿ ಆಕೆ ಏನು ಮಾಡ್ತಾಳೆ, ವರ್ಣನೆಯನ್ನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ತಾಳೆ. ವಾ ಏನು ಚಂದವಾ, ಚಂದ ಅಂದ್ರೆ ಸುಂದರ ಈ ಪಾತ್ರೆಗಿತ್ತಿ, ರೆಕ್ಕ್ಯಾನ ಬಣ್ಣೇನು, ರೆಕ್ಕೆ ಅಂದ್ರೆ ರೆಕ್ಕ್ಯಾನ ಅಂದರೆ ರೆಕ್ಕೆ, ರೆಕ್ಕೆಯಲ್ಲಿರುವಂಥ ಬಣ್ಣ ಏನು, ಬಣ್ಣದಾಗಿನ ಕಣ್ಣೇನು, ಬಣ್ಣದಾಗ ಅಂದ್ರೆ ಬಣ್ಣದಲ್ಲಿನ ಕಣ್ಣೇನು, ಹಾ ಅಂಥೇಳಿ ವರ್ಣನೆಯನ್ನು ಮಾಡ್ತಾಳೆ. ವರ್ಣನೆಯನ್ನು ಮಾಡಿ ಪಾತ್ರೆಗಿತ್ತಿ ಮೇಲೆ ಹಾಡವನ್ನು ಹಾಡ್ತಾಳೆ. ಉತ್ತರ ಕರ್ನಾಟಕದಲ್ಲಿದ್ದು ಪ್ರಸಿದ್ಧವಾಗಿರುವಂಥ ಪಾತ್ರೆಗಿತ್ತಿಯ ಹಾಡು. ಪಾತ್ರೆಗಿತ್ತಿ ಪಕ್ಕ ನೋಡಿದೀನ ಅಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರಿಸಿನ ಹಚ್ಚಿ, ಏನು ಬಣ್ಣ ಬಣ್ಣ ನಡುವೆ ನವಿಲು ಗನ್ನ, ರೇಷ್ಮೆ ಪಕ್ಕ ನಯ ಮುಟ್ಟಲಾರೆ ಭಯ, ಹೂವಿಗೆ ಹೋಗ್ತಾವ ಗಲ್ಲ ತಿವಿತಾವ. ಪಾತರಗಿತ್ತಿ ಪಕ್ಕ, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ, ನೋಡಿದೇನ ಅಕ್ಕ, ನೋಡಿದೇನ ಅಕ್ಕ. ಈ ರೀತಿಯಾಗಿ ಶಾಲು ಏನು ಮಾಡ್ತಾಳ್ರಿ, ಆ ಪಾತ್ರೆಗಿತ್ತಿ ಅಂದ ಚಂದವನ್ನು ನೋಡಿ ಹಾಡನ್ನು ಹಾಡ್ತಾಳೆ. ಆಮೇಲೆ ಅವರ ಅಮ್ಮ ಬರ್ತಾಳೆ, ಅವ್ರ ತಾಯಿ ಬರ್ತಾಳು. ಅವ್ವ ದೂರದಿಂದ ಸನಿಹ ಬರುತ್ತಾ, ದೂರದಿಂದ ಆ ಶಾಲುನ ಸಮೀಪ, ಸನಿಹ ಅಂದ್ರೆ ಸಮೀಪ ಬರುತ್ತಾ. ಶಾಲು, ಏ ಶಾಲು, ಹೋಮ್ವರ್ಕ್ ಬಿಟ್ಟು ಎಲ್ಲಿ ಹೋದಿವ, ಒಂದು ಜಾಗದಾಗ ಈಕಿನ ಹಿಡಿದು ಇಡೋದು ಸಾಧ್ಯ ಇಲ್ಲ. ಶಾಲು ಶಾಲು. ಈ ರೀತಿಯಾಗಿ ಶಾಲುವನ್ನು ಅವ್ರ ತಾಯಿ ಕರ್ಕೊಂತ ಬರ್ತಾಳೆ. ಹೋಮ್ವರ್ಕ್ ಏನು ಮಾಡಿರ್ತಾಳ್ರಿ ಈಕೆ, ಶಾಲು ಮಾಡ್ಲಾರ್ದ ಬಿಟ್ಟು ಬಂದಿರ್ತಾಳೆ. ಆ ಕಾರಣಕ್ಕಾಗಿ ಅವ್ರ ತಾಯಿ ಆ ಶಾಲುನ ಹುಡ್ಕೊಂತ ಬರ್ತಾಳೆ. ಶಾಲು ನಗುತ್ತಾ, ಅವ್ವ ಅವ್ವ ನೋಡು ಬಾಯಿಲೆ, ನನ್ನ ಕೈಯಾಗ ಏನದ ಅಂತ ನೋಡು, ಪಾತ್ರೆಗಿತ್ತಿ, ಹಾ ಓ ಅಂತ ಹೇಳ್ತಾಳೆ, ನಕ್ಕೊಂತ ಹೇಳ್ತಾಳೆ. ಅವಾಗ ಅವ್ವ ಅವ್ವ ನೋಡು ಬಾ ಇಲ್ಲೇ, ನನ್ನ ಕೈಯಾಗ, ನನ್ನ ಕೈಯಾಗ ಅಂದ್ರೆ ಕೈಯಲ್ಲಿ ಏನದ ಅಂತ ನೋಡು, ಪಾತ್ರೆಗಿತ್ತಿ. ಖುಷಿಯಾಗಿ ಭಾವುಕಳಾಗಿ ನೋಡು ಪಾತ್ರೆಗಿತ್ತಿ ಅಂಥೇಳಿ ಹೇಳ್ತಾಳೆ. ಅವಾಗ ರವ್ವ ಹೇಳ್ತಾಳೆ, ಅವ್ವ ಪಾತ್ರೆಗಿತ್ತಿನ ಅದ್ರಾಗೇನು, ಪಾತ್ರೆಗಿತ್ತಿನ ಅದ್ರಾಗ ಅಷ್ಟು ಸಂಭ್ರಮ ಪಡುವಂಥದ್ದೇನದ, ಜಗತ್ತಿನಾಗ ಕಾಣೋದನ್ನು ಕಂಡಷ್ಟು ಖುಷಿ ಆಗ್ಯದ ನಿನಗೆ, ಸದಾ ಗಿಡದಾಗ ಇರ್ತಿ ನೀನು ಒಂದು ಪಾತ್ರೆಗಿತ್ತಿನ. ಏನು ಹೇಳ್ತಾಳ್ರಿ ಅವ್ರ ತಾಯಿ ತನ್ನ ಮಗಳ ಮೇಲೆ ಪ್ರೀತಿಯಿಂದ ಆಕೆಯನ್ನು ಕೂಡ ಒಂದು ಚಿಟ್ಟೆ, ಒಂದು ಪಾತ್ರೆಗಿತ್ತಿಗೆ ಹೋಲಿಸ್ತಾಳೆ. ಪಾತ್ರೆಗಿತ್ತಿನ ಆಕೆ ಅವ್ರ ತಾಯಿನ ಹೇಳ್ತಾಳೆ, ಪಾತ್ರೆಗಿತ್ತಿನ ಅದೇನೋ ದಿನ ನೋಡುವಂಥದ್ದು ಚಿಟ್ಟೆ ಐತಿ, ಅದ್ರಾಗ ಅಂದ್ರೆ ಅದರಲ್ಲಿ ಅಷ್ಟು ಸಂಭ್ರಮ ಏನು ಪಡುವಂಥದ್ದೇನು, ಜಗತ್ತಿನಾಗ ಕಾಣೋದನ್ನು ಕಂಡಷ್ಟು ಖುಷಿ ಆಗ್ಯದ ನಿನಗೆ, ಜಗತ್ತಿನಾಗ ಕಾಣೋದು ಅಂದರೆ ಜಗತ್ತಿನಾಗ ನೋಡ್ಲಾರ್ದಷ್ಟು ನೀನು ನೋಡಿ ಅನ್ನೋ ಹಂಗೆ ಖುಷಿ ಆಗ್ಬಿಡತಿ, ಸದಾ ಗಿಡದಾಗ ಇರ್ತಿ ನೀನು ಒಂದು ಪಾತ್ರೆಗಿತ್ತಿನ, ಸದಾ ನೀನು ಗಿಡದಾಗ ಅಂದ್ರೆ ಆಕೆ ಯಾವಾಗಲೂ ಇರ್ತಾಳ್ರಿ ಉದ್ಯಾನವನದಾಗ ಇರ್ತಾಳೆ. ಆ ಕಾರಣಕ್ಕಾಗಿ ಅವ್ರ ತಾಯಿನ ಹೇಳ್ತಾಳೆ, ಸದಾ ಗಿಡದಾಗ ಇರ್ತಿ ನೀನು ಒಂದು ಪಾತ್ರೆಗಿತ್ತಿನ. ಶಾಲು, ಅವ್ವ ಇದ್ರ ರೆಕ್ಕಿ ರೇಷ್ಮೆ ಹಂಗೆ ಮೃದು ಅದ, ನೋಡಿದಿ ಎಷ್ಟು ಬಣ್ಣ ಅವ ಅಂತ, ಹಳದಿ, ಹಸಿರು, ಜಾಂಬಳಿ, ಹೀಗೆ ಅನೇಕ ಬಣ್ಣಗಳದಾವ ಅಂತಂದು ಶಾಲು ಅವ್ರ ಅಮ್ಮನಿಗೆ ಹೇಳ್ತಾಳೆ. ಅವ್ವ ಇದರ ರೆಕ್ಕಿ, ಅವ್ವ ಇದರ ರೆಕ್ಕೆ ರೇಷ್ಮೆ ಹಂಗೆ, ರೇಷ್ಮೆ ಹಾಗೆ ಏನೈತಿ ಮೃದು ಆಗೈತಿ, ಎಷ್ಟು ಬಣ್ಣ ಅವ ಅಂತ ಗೊತ್ತೇನ. ಅವ್ರ ತಾಯಿನ ಕೇಳ್ತಾಳೆ. ಅದ್ರಾಗ ಚಿಟ್ಟಿಯೊಳಗೆ ಎಷ್ಟು ಬಣ್ಣದವು ಗೊತ್ತೇನು, ಹಳದಿ, ಹಸಿರು, ಜಾಂಬಳಿ ಅಂದರೆ ಕಿತ್ತಳೆ ಬಣ್ಣ. ಅವಾಗ ಅವನ ಹೆಲ್ಪ್ ತಗೋತೀನಿ ಅವನ ಬೆನ್ನು ಹತ್ತಿದ್ರೆ ನಾ ಪಾಸ್ ಆಗ್ತೀನೇನು,
ಅಂಥೇಳಿ ಅವ್ರ ತಾಯಿಯನ್ನು ಕೇಳ್ತಾಳೆ. ಅವ್ವ ಅದೆಲ್ಲ ಇರಲಿ, ಅವರವ್ವ ಅವರವ್ವ ಅಪ್ಪ ಕೂಲಿಗೆ ಹೋಗೋ ಜನ, ಅವ್ರು ಕೂಡ ನಮ್ದೇನು ಸಂಬಂಧ? ಆಕೆ ಹೇಳ್ತಾಳೆ ಅವ್ರ ತಾಯಿ, ಅವ್ರ ಜೊತೆ ನಮ್ದೇನು ಸಂಬಂಧ ಅಂತಾಳೆ. ಮೇಲು ಕೀಳು ಎಂಬ ಭಾವನೆ ಮಾಡೋದು ಇದು ತಪ್ಪು. ನಾವು ಮೇಲು, ಅವರು ಬಡವರು, ನಾವು ಶ್ರೀಮಂತರು ಎನ್ನುವಂಥ ಮೇಲು ಕೀಳು ಎಂಬ ಭಾವನೆ ಮಾಡೋದು ತಪ್ಪು. ಯಾಕಂದರೆ ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಯಾವುದೇ ರೀತಿ ಭೇದ ಭಾವ ಅನ್ನೋದು ಇರುವುದಿಲ್ಲ. ಈ ರೀತಿ ನಾವು ಭೇದ ಭಾವವನ್ನು ಮಕ್ಕಳ ಮನಸ್ಸಿನಲ್ಲಿ ಹುಟ್ಟಾಕಿಸ್ಬಾರ್ದು. ಶಾಲು ಹೇಳ್ತಾಳೆ ಮತ್ತೆ, ಅವ್ವ 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 ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಅವ್ರ ಮನೆಗೆ ಹೋದ್ರೆ ನನಗೆ ಎಷ್ಟು ತಿನ್ನಿಸ್ತಾರ ಉಣಿಸ್ತಾರ ಗೊತ್ತದ ಏನು ಅಂಥೇಳಿ ಅವ್ರ ತಾಯಿಯನ್ನು ಕೇಳ್ತಾಳೆ. ಅವ್ವ ನೀನು ದಯಮಾಡಿ ಹಾಗೆಲ್ಲ ಮಾತಾಡಬೇಡ. ಅವ್ರ ಮನೆಗೆ ಹೋದ್ರೆ ನನಗೆ ಎಷ್ಟು ತಿನ್ನಿಸ್ತಾರ ಉಣಿಸ್ತಾರ ಅಂದರೆ ಅವರೆಷ್ಟು ನನಗೆ ತಿನ್ನಕ್ಕೆ ಕೊಡ್ತಾರೆ, ತಿನ್ನಿಸ್ತಾರ ಮತ್ತು ಉಣಿಸ್ತಾರ ಎರಡೂ ಒಂದೇ. ಅವರು ನಮಗೆ ಎಷ್ಟು ತಿನ್ನಿಸ್ತಾರ, ಅಷ್ಟು ಪ್ರೀತಿಯನ್ನು ತೋರಿಸ್ತಾರ, ಊಟಕ್ಕೆ ಹಾಕಿ ಕೊಡ್ತಾರ ಅಂಥೇಳಿ ಶಾಲು ಅವ್ರ ತಾಯಿಗೆ ಹೇಳ್ತಾಳೆ. ರಾಜುನ ತಂಗಿ ಗಂಗು ನನ್ನ ಎಷ್ಟು ಹಚ್ಕೊಂಡದ ಗೊತ್ತದ ಏನು? ನನ್ನ ಮನ್ಯಾಗ ತಂಗಿನೂ ಇಲ್ಲ ತಮ್ಮನೂ ಇಲ್ಲ. ಹಗಲೆಲ್ಲ ನೀನು ರಾಜನ ಮನೆಗೆ ಹೋಗಬೇಡ ಅಂತಿ, ಹಿಂಗೆ ಕಾಡಿದ್ರನ ಅಜ್ಜನ ಹಳ್ಳಿಗೆ ಹೋಗ್ತೀನಿ. ಅವಾಗ ಅವ್ರ ತಾಯಿಗೆ ಹೇಳ್ತಾಳೆ ಆಕಿ, ನಾನು ಅವ್ರ ಮನೆಗೆ ಹೋದರೆ ಎಷ್ಟು ಉಣಿಸ್ತಾರ ತಿನ್ನಿಸ್ತಾರ ಗೊತ್ತದ ಏನು? ಮತ್ತು ರಾಜುನ ತಂಗಿ ಗಂಗು ನನ್ನ ಎಷ್ಟು ಹಚ್ಕೊಳ್ಳೋದು ಅಂದ್ರೆ ಪ್ರೀತಿಯನ್ನು ತೋರಿಸ್ತಾಳೆ. ಬಹಳಷ್ಟು ಅವರನ್ನು ನಾವು ಪ್ರೀತಿ ಮಾಡೋದು, ಅವ್ರ ಬಗ್ಗೆನೇ ಹೆಚ್ಚಾಗಿ ಕಾಳಜಿಯನ್ನು ತೋರಿಸೋದು. ನನ್ನ ಮನ್ಯಾಗ ತಂಗಿನೂ ಇಲ್ಲ ತಮ್ಮನೂ ಇಲ್ಲ. ಹಗಲೆಲ್ಲ ನೀನು ರಾಜನ ಮನೆಗೆ ಹೋಗಬೇಡ ಅಂತಿ, ಹಿಂಗೆ ಕಾಡಿದ್ರೆ ನಾ ಅಜ್ಜನ ಹಳ್ಳಿಗೆ ಹೋಗತ್ತೀನಿ, ಈ ರೀತಿ ಹೋಗ್ತೀನಿ ಅಂತಂದು ಶಾಲು ಅವ್ರ ತಾಯಿಗೆ ಹೇಳ್ತಾಳೆ. ಅವಾಗ ಅವ್ವ, ನಮ್ಮ ಅಂತಸ್ತಿಗೆ ಅವ್ರ ಒಡನಾಟ ಸರಿ ಅಲ್ವಾ? ನಮ್ಮ ಅಂತಸ್ತಿಗೆ ಅವ್ರ ಒಡನಾಟ ಸರಿ ಅಲ್ಲ, ಇಷ್ಟ ತಿಳ್ಕೊ. ಏನು ಹೇಳ್ತಾಳೆ ಆಕಿ, ನಮ್ಮ ಅಂತಸ್ತಿಗೆ ಯಾರ್ದು ರಾಜವರು ಏನೋ ನಮ್ಮ ಅಂತಸ್ತಿಗೆ ಸರಿ ಇಲ್ಲ, ಅಷ್ಟ ತಿಳ್ಕೊ ನೀನು ಅಂಥೇಳಿ ಹೇಳ್ತಾರೆ. ಅಂತಸ್ತು ಅಂದ್ರೆ ರೀ ನಮ್ಮ ಆಸ್ತಿ ಪಾಸ್ತಿಗೆ ಇಷ್ಟ ತಿಳ್ಕೊ. ಹಗಲೆಲ್ಲ ರಾಜನ ಮನೆಗೆ ಹೋಗಬೇಡ ಅಂದ್ರೆ ನಾ ಅಜ್ಜನ ಹಳ್ಳಿಗೆ ಹೋಗ್ತೀನಿ. ಹಗಲೆಲ್ಲ ರಾಜನ ಮನೆಗೆ ಹೋಗಬೇಡ ಅಂದ್ರೆ ನಾ ಅಜ್ಜನ ಹಳ್ಳಿಗೆ ಹೋಗ್ತೀನಿ. ರಾಜನ ಬಿಟ್ಟು ನನಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನೇನೋ ಅಂತಿ. ಏನು ಉದ್ದಟ ಹುಡುಗಿ ನೀನು? ಉದ್ದಟ ಅಂದ್ರೆ ರೀ ಹಠ ಹಿಡಿಯುವಂಥದ್ದು, ಸೊಕ್ಕಿನ ಅಥವಾ ಹಠದ ಹುಡುಗಿ ಅಂಥೇಳಿ ಕರಿತೀವಿ. ಅವಾಗ ಮತ್ತೆ ಶಾಲು ನಾ ಬರುವುದಿಲ್ವಾ? ಟೀಚರ್ ಹೋಮ್ವರ್ಕ್ ಕೊಟ್ಟಾರ, ರಾಜನ ಮನೆಗೆ ಹೋಗಬೇಕು. ನಾನು ಪ್ಯಾಟಿಗೆ ಬರೋದಿಲ್ಲ, ಎಲ್ಲಿ ಬರೋದಿಲ್ಲ, ನೀನು ಹೋಗು. ನನಗೆ ಟೀಚರ್ ಹೋಮ್ವರ್ಕ್ ಕೊಟ್ಟಾರ, ನಾನು ರಾಜನ ಮನೆಗೆ ಹೋಗ್ತೀನಿ ಅಂತಂದು ಶಾಲು ರಾಜನ ಹೇಳಿ ಅವ್ರ ಅಮ್ಮನಿಗೆ ಹೇಳ್ತಾಳೆ. ಆವಾಗ ಅವ್ರ ತಾಯಿ ಏನು ಮಾಡ್ತಾಳೆ, ಪ್ಯಾಟಿಗೆ ಹೋಗ್ತಾಳೆ. ಭಾಗ 2 ಅಥವಾ ದೃಶ್ಯ 2. ಬಾಗಿಲ ಚಿಲಕದ ಸಪ್ಪಳ. ಚಿಲಕ ಅಂದ್ರೆ ಕೊಂಡಿ. ಬಾಗಿಲು ಚಿಲಕದ ಕೊಂಡಿದು ಏನಾಕತ್ರಿ ಸಪ್ಪಳ ಬರ್ತೈತಿ. ಅವಾಗ ಓ ಶಾಲು ಹೇಳ್ತಾಳ್ರಿ, ಓ ರಾಜು ಬಾ ನಾನು ಬರ್ಬೇಕಂತ ಮಾಡಿದ್ದೆ. ರಾಷ್ಟ್ರೊಳಗೆ ಬಾಗಿಲು ಚಿಲಕ ಅಥವಾ ಬಾಗಿಲ ಕೊಂಡಿ ಸಪ್ಪಳ ಬರ್ತೈತಿ. ಅವಾಗ ಬಾಗಿಲ ತೆಗೆದು ನೋಡಿದ ಕೂಡಲೇ ಯಾರು ಇರ್ತಾರೆ ರೀ? ರಾಜು ಇರ್ತಾಳೆ. ಆವಾಗ ಶಾಲು ಅಂತಾಳೆ, ಓ ರಾಜು ಬಾ ನಾನು ಬರ್ಬೇಕಂತ ಮಾಡಿದ್ದೆ. ರಾಜು, ಶಾಲು ನಿನಗೊಂದು ಮಜಾ ಸುದ್ದಿ ಅದ. ನಿಮ್ಮ ಅವ್ವ ಅಪ್ಪ ಇದ್ದಾರ ಅಂಥೇಳಿ ಸಾವಕಾಶ ಮೆಲು ಧ್ವನಿಯಲ್ಲಿ ಅಂದ್ರೆ ಸಣ್ಣಂಗೆ ಹೇಳ್ತಾನೆ. ಅಂದ್ರೆ ಈಗ ಯಾರೇ ರಾಜು ನೋಡಿದ್ರೆ ಅವ್ರ ಅವ್ವ ಅಪ್ಪ ನೋಡಿದ್ರೆ ಅಂದ್ರೆ ಶಾಲುಗಳು ಅವ್ವ ಅಪ್ಪ ನೋಡ್ರೆ ಬೈತಾರಿಲ್ರಿ, ಅದಕ್ಕೆ ಸಾವಕಾಶ ಬಾಗಿಲ ತೆಗೆದು ಕೂಡಲೇ ಏನು ಹೇಳ್ತಾನೆ, ಶಾಲು ನಿನಗೊಂದು ಮಜಾ ಸುದ್ದಿ ಅದ, ನಿಮ್ಮ ಅವ್ವ ಅಪ್ಪ ಇದ್ದಾರ ಅಂತೇಳಿ ಪ್ರಶ್ನೆನ ಮಾಡ್ತಾನೆ. ಅದು ಹೆಂಗೆ ಸಾವಕಾಶವಾಗಿ ಮಾತಾಡ್ತಾನೆ. ಆವಾಗ
ಆವಾಗ ಆಕಿ ಶಾಲು ಹೇಳ್ತಾಳೆ, ಅವರಿಲ್ಲ ರಾಜು ಅಂಜಬೇಡ ಬಾ ಒಳಗೆ, ಏನು ಸುದ್ದಿ ಅಂಥೇಳಿ ಕೇಳ್ತಾಳ. ಆವಾಗ ರಾಜು ಹೇಳ್ತಾನೆ, ನಿನ್ನೆ ಗೌರಿ ಆಕಳ ಕರ ಹಾಕ್ಯದ, ಅದು ಎಷ್ಟು ಚಂದದ ಗೊತ್ತದ ಏನು ಮತ್ತು ರಾಜು ಹೇಳ್ತಾನೆ, ನಿನ್ನೆ ಗೌರಿ ಅನ್ನೋದು ಹಸು, ಅದು ಹಸು ಏನಾಗೈತಿ ಕರ ಅಂದ್ರೆ ರೀ ಮರಿಯನ್ನು ಆಕಳ ಮರಿ ಹಾಕೈತಿ, ಅದು ಎಷ್ಟು ಚಂದದ ಗೊತ್ತದ ಏನು, ಅದೆಷ್ಟು ಚಂದ ಐತಿ ಸುಂದರವಾಗೈತಿ ಗೊತ್ತೇನು ನಿನಗೆ ತಂದ ರಾಜು ಶಾಲುವನ್ನ ಕೇಳ್ತಾನೆ. ಒಂದು ಎಳೆ ಬಿಳಿ ಚಿಗರಿ ಮರಿ ನೋಡ್ದಂಗೆ ಅನ್ನಿಸ್ತದ. ನಾ ಅನಕ ಕುಣಿದಾಡಿ ಬಿಟ್ಟೆ, ಬಾ ತೋರಿಸ್ತೀನಿ ಬಾ ಅವ್ವ ಅಪ್ಪ ನಿನ್ನ ಕರಿ ಅಂದಾರ, ಮತ್ತು ನಿನ್ನ ಗಿನ್ನದ ವಡಿ ತಿನ್ನಲಿಕ್ಕೆ ಕೊಡ್ತೀನಿ ಅಂದಾರ. ಬಾ ತೋರಿಸ್ತೀನಿ ಬಾ ಅವ್ವ ಅಪ್ಪ ನಿನ್ನ ಕರಿ ಅಂದಾರ, ಮತ್ತು ನಿನಗೆ ಗಿನ್ನದ ವಡಿ ತಿನ್ನಲಿಕ್ಕೆ ಕೊಡ್ತೀನಿ ಅಂದಾರ. ಕರೆ ಅಂದ್ರೆ ರೀ ಕರಿಯುವುದು, ಗಿನ್ನದ ಅಂದ್ರೆ ರೀ ಅವಾಗೆ ಏನ್ರಿ ಆಕಳು ಮರಿ ಹಾಕಿದ 2ನೇ ದಿನಕ್ಕೆ ಅಥವಾ 3ನೇ ದಿನಕ್ಕೆ ಅದು ಹಾಲಿನಿಂದ ತಯಾರಿಸಿದಂಥ ಒಂದು ಸಿಹಿಯಾದ ಹಾಲಿನ ಖಾದ್ಯಕ್ಕೆ ಗಿನ್ನ ಅಂಥೇಳಿ ಕರೀತಾರೆ. ರಾಜು ಗೌರಿ ಕರ ನೋಡು ಎಷ್ಟು ಚಂದದ ಅಲ್ಲ, ಬೆಳ್ಳಗೆ ಬೆಳದಿಂಗಳು ಮರಿ ಆಗ್ಯದ, ನಾ ಇದನ್ನು ಎತ್ಕೊಳ್ಳಲ್ಲ ಅಂತಂದು ಏನು ಮಾಡ್ತಾಳ್ರಿ ರಾಜುವನ್ನ ಶಾಲು ಕೇಳ್ತಾಳ. ಎತ್ಕೊಳ್ಳ ಅಂತಂದ್ರೆ ರೀ ಎತ್ತಿಕೊಳ್ಳಲೇನು ಅಂಥೇಳಿ ಕೇಳ್ತಾಳ. ಈ ರೀತಿಯಾಗಿ ರಾಜುನ ಕೇಳ್ತಾಳೆ. ರಾಜು ಗೌರಿ ಕರ ನೋಡು ಎಷ್ಟು ಚಂದದ ಅಲ್ಲ, ಬೆಳ್ಳಗೆ ಬೆಳದಿಂಗಳು ಮರಿ ಆಗ್ಯದ, ನಾ ಇದನ್ನು ಎತ್ಕೊಳ್ಳ. ಆವಾಗ ರಾಜು, ನಿನ್ನೆ ಹುಟ್ಟಿದ ಮರಿ ಇದು, ಅವ್ವ ಅದಕ್ಕೆ ಏನೇನೋ ಆರೈಕೆ ಮಾಡ್ತಾಳ, ನಾಳೆ ಬಾ ಎತ್ಕೊಳ್ಳುವಂತೆ, ನೀ ನಾಳೆ ಬಾ ಎತ್ಕೊ ಅಂಥೇಳಿ. ಆರೈಕೆ ಅಂದ್ರೆ ಆರೈಕೆ, ಎತ್ತಿಕೊಳ್ಳುವಂತೆ ಅಂದರೆ ಎತ್ತಿಕೊಳ್ಳುವುದು. ಈ ಚಿಗರಿ ಮರಿನ ನಮ್ಮ ಮನೆಗೆ ಒಯ್ತೀನಿ, ಈ ಚಿಗರಿ ಮರಿ ಅಂದರೆ ಚಿಗರಿ ಆಗಿರುವಂಥ ಆಕಳ ಕರುವನ್ನ ನಮ್ಮ ಮನೆಗೆ ಒಯ್ತೀನಿ ಅಂಥೇಳಿ ಶಾಲು ಹೇಳ್ತಾಳೆ. ಆವಾಗ ರಾಜು ಹೇಳ್ತಾನೆ, ಮರಿ ಭಾಳ ಸಣ್ಣದದ, 4-6 ತಿಂಗಳ ಆರೈಕೆ ಆಗ್ಬೇಕ, ಮತ್ತು ಈ ಮರಿ ಗೌರಿ ಆಕಳು ಇಲ್ಲೇ ಇರ್ತಾವ, ನೀ ಬೇಕಾದಾಗ ಬಾ ಆಡು. ಆಗ ಹೇಳ್ತಾನೆ ರಾಜು, ಮರಿ ಭಾಳ ಸಣ್ಣದ, ಮರಿ ಭಾಳ ಏನೈತ್ರಿ ಸಣ್ಣದೈತಿ, 4-6 ತಿಂಗಳ ಅಂದ್ರೆ 4-6 ತಿಂಗಳು ಏನಾಗ್ಬೇಕು, ಅದ್ರದ್ದು ಪಾಲನೆ ಪೋಷಣೆ ಆಗ್ಬೇಕು, ಮತ್ತು ಈ ಮರಿ ಗೌರಿ ಆಕಳು ಇಲ್ಲೇ ಇರ್ತಾವ, ಈ ಗೌರಿ ಮತ್ತು ಆಕಳು ಏನಾಕವ ಇಲ್ಲೇ ಇರ್ತಾವ, ನೀ ಯಾವಾಗ ಬೇಕಾದರೂ ಬಂದು ಅದ್ರ ಜೊತೆ ಆಟ ಆಡಿ ಹೋಗ್ಬೋದು ಅಂತಂದು ರಾಜು ಹೇಳ್ತಾನೆ. ಅವಾಗ ಶಾಲು, ನಾ ಇವತ್ತು ರಾತ್ರಿ ಈ ಮರಿ ಹತ್ರ ಮಲಗ್ತೀನಿ, ನೀನು ಅಂತಂದು ಕೇಳ್ತಾಳೆ. ಆವಾಗ ಏನಂತ ಶಾಲು, ನಾ ಇವತ್ತು ರಾತ್ರಿ ಈ ಮರಿ ಜೊತೆನ ಹತ್ತಿರ ಇದ್ರ ಆ ಹಸುವಿನ ಹತ್ರ ನಾನು ಮಲಗ್ತೀನಿ, ನೀ ಎಲ್ಲಿ ಮಲ್ಕೊಂತಿ ಅಂತಂದು ರಾಜುವಿಗೆ ಕೇಳ್ತಾಳೆ. ಶಾಲು ಏನಂತಾಳ ರಾಜುಗೆ, ನಾ ಇವತ್ತು ಇಲ್ಲೇ ಮಲ್ಕೊತೀನಿ ಹಸುವಿನ ಪಕ್ಕನ ಅಂಥೇಳಿ ಹೇಳ್ತಾಳೆ. ಆವಾಗ ಹೌದಾ, ನಾ ಎಲ್ಲಿ ಮಲ್ಕೊಂತೀನಿ, ನೀ ಎಲ್ಲಿ ಮಲ್ಕೊಂತಿ ಅಂತಂದು ಹೇಳ್ತಾಳೆ. ಆವಾಗ ರಾಜು ನಗುತ್ತಾ ನಾನು ಅಂಥೇಳಿ ಹೇಳ್ತಾನೆ. ಆವಾಗಿಬ್ಬರು ನಗ್ತಿರ್ತಾರೆ. ಆವಾಗ ಒಂದು ಸಪ್ಪಳ ಕೂಗು ಕೇಳ್ತೈತಿ, ಶಾಲು ಅಂಥೇಳಿ ಯಾರಪ್ಪ ಕೂಗಕ್ಕೆ ಪ್ರಾರಂಭಿಸ್ತಾರೆ. ದೃಶ್ಯ 3. ಅಪ್ಪ, ದೀಪಾವಳಿ ರಜಾ ನಾಳಿಂದ ಶುರು ಆಗ್ತದೆ ಏನು, ನಾಳಿಂದ ಏನಾಕೈತಿ ದೀಪಾವಳಿ ರಜಾ ಅಂದ್ರೆ ಅಕ್ಟೋಬರ್ ಸೂಟಿ ನಿಮಗೆ ಕೊಟ್ಟಿರ್ತೀವಿ ರೀ, ಆ ರೀತಿ ರಜಾ ಅಂದ್ರೆ ರಜೆ, ಶುರು ಅಂದ್ರೆ ಪ್ರಾರಂಭ, ಆಗುತ್ತೆ, ದೀಪಾವಳಿ ರಜೆ ನಾಳಿಂದ ಶುರು ಆಗ್ತೈತಿ ಅಂತಂದು ಅವರಪ್ಪ ಶಾಲುಗೆ ಹೇಳ್ತಾರೆ. ಶಾಲು, ಹೌದಪ್ಪ 10 ದಿನ ಸೂಟಿ ಅಂದ್ರೆ ರಜೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಶಾಲು ನಿಮ್ಮ ದೊಡ್ಡಪ್ಪನ ಫೋನ್ ಬಂದದ, ಅವರು ಹೊಸ ಮನೆ ತೊಗೊಂಡಾರ, ಗೃಹ ಪ್ರವೇಶಕ್ಕೆ ಕರೆದಾರ, ನಾಳೆ ನಾವೆಲ್ಲ ಬೆಂಗಳೂರಿಗೆ ಹೋಗಬೇಕು,
ನಿನ್ನ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡು. ಅವ್ರು ಶಾಲು ಅವ್ರ ತಂದೆ ಹೇಳ್ತಾರೆ, ನಿಮ್ಮ ದೊಡ್ಡಪ್ಪನ ಫೋನ್ ಬಂದಿತ್ತು, ಅವ್ರು ಹೊಸ ಮನೆ ತೊಗೊಂಡಾರ, ಅದಕ್ಕೆ ಗೃಹ ಪ್ರವೇಶಕ್ಕೆ ನಮ್ಮನ್ನು ಕರೆದಿದ್ದಾರೆ. ನಾವೆಲ್ಲ ಏನು ಮಾಡೋಣ್ರಿ, ಬೆಂಗಳೂರಿಗೆ ಹೋಗ್ಬೇಕು. ನಿನ್ನ ಬಟ್ಟೆ ಬರೆ ಅಂದರೆ ನಿನ್ನ ಬಟ್ಟೆ ಬೇಕಾಗಿ ಯಾವ್ಯಾವ ಬಟ್ಟೆಗಳು ಬೇಕಲ್ಲ ಅವೆಲ್ಲನ ಏನು ಮಾಡು, ಯಾಕಂದ್ರೆ ಸಿದ್ಧಪಡಿಸು ಅಥವಾ ಅವುಗಳನ್ನು ಒಂದು ಕಡೆ ಸಂಗ್ರಹಣೆ ಮಾಡಿ ಇಡು ಅಂತಂದು ಅವ್ರ ತಂದೆ ಹೇಳ್ತಾರೆ. ಆವಾಗ ಶಾಲು ಅಳುತ್ತಾ, ಅಪ್ಪ ನಂಗೆ ಅಜ್ಜಿ ನೆನಪಾಗ್ಲಿಕ್ಕೆ ಹತ್ಯದ. ನಾ ಅಜ್ಜನ ಊರಿಗೆ ಹೋಗ್ಬೇಕು, ಮಾಮ ಕರೀಲಿಕ್ಕೆ ಬರ್ತಾನಂತ. ಅವನ ಫೋನ್ ಬಂದಿತ್ತು. ಆಗ ಅಳ್ಕೊ ಅಂತ ಏನು ಹೇಳ್ತಾಳೆ ಆಕಿ, ಅಪ್ಪ ನಂಗೆ ಅಜ್ಜಿ ಏನೇನಾಗತ್ತಾರ ಭಾಳ ನೆನಪು ಬರತ್ತಾರ. ಹತ್ಯದಂದ್ರೆ ಅವ್ರ ನೆನಪಿಗೆ ಬರಾಕತ್ತಾರ. ನಾ ಅಜ್ಜನ ಊರಿಗೆ ಹೋಗಬೇಕು, ಮಾಮ ಕರೀಲಿಕ್ಕೆ ಅಂದರೆ ಮಾಮ ನನಗೆ ಕರೆಯೋಕೆ ಬರ್ತಾರಂತ. ಅವನ ಫೋನ್ ಬಂದಿತ್ತು ಅಂದ್ರೆ ಮಾಮನ ಫೋನ್ ಬಂದಿತ್ತು ಅಂತಂದು ಹೇಳ್ತಾಳೆ ಅಳ್ಕೊಂತ. ಅವಾಗ ಅವರಪ್ಪ, ಆ ಹಳ್ಳಿಗೆ ಹೋಗಿ ಏನು ಮಾಡ್ತಿ? ಆವಾಗ ಶಾಲು ಹೇಳ್ತಾಳೆ, ಶಾಲು ಅಜ್ಜನ ಹೊಲ ಅದ, ತ್ವಾಟ ಅದ, ನೋಡ್ತೀನಿ. ನದಿ ಅದ, ಬೆಟ್ಟ ಗುಡ್ಡ ಕಾಡು ಎಲ್ಲ ಅದ. ಮತ್ತು ಮಾಮನ 3 ಮಕ್ಳ ಜೋಡಿ ನಾನು ಆಟ ಆಡ್ತೀನಿ. ಹೊಲ ಅಂದ್ರೆ ಹೊಲ ಗದ್ದೆ, ತ್ವಾಟ ಅಂದ್ರೆ ತೋಟ. ಮತ್ತು ಅವರಪ್ಪ ಹೇಳ್ತಾನೆ, ಬೆಂಗಳೂರು ದೊಡ್ಡ ಊರು, ಅಲ್ಲಿ ಲಾಲ್ಬಾಗ್ ಅದ, ಕಬ್ಬನ್ ಪಾರ್ಕ್ ಅದ, ವಿಧಾನಸೌಧ ಅದ. ದೊಡ್ಡಪ್ಪನ ಮಕ್ಕಳು ಬೇರೆ ಊರಿಂದ ಬಂದಿರ್ತಾರ. ಅಂದ್ರೆ ರೀ ಬೆಂಗಳೂರಿನ ದೊಡ್ಡ ಊರೈತಿ, ಅಲ್ಲಿ ಲಾಲ್ಬಾಗ್ ಐತಿ, ಕಬ್ಬನ್ ಪಾರ್ಕ್ ಐತಿ, ವಿಧಾನಸೌಧ ಐತಿ. ದೊಡ್ಡಪ್ಪನ ಮಕ್ಕಳು ಬೇರೆ ಅಂದ್ರೆ ರೀ ಬೇರೆ ಊರಿಂದ ಬಂದಿರ್ತಾರ ಅಂತೇಳಿ ಅವ್ರ ತಂದೆ ಹೇಳ್ತಾರೆ. ಬೆಂಗಳೂರು ದೊಡ್ಡದಾಗಿರುವಂಥ ಊರು. ಶಾಲು, ಅಪ್ಪ ಅವರೆಲ್ಲ ದೊಡ್ಡವರು, ಅವ್ರು ನನ್ನ ಕೂಡ ಆಡಲಿಕ್ಕೆ ಬರೋದಿಲ್ಲ. ಆ ಗದ್ದಲದ ಊರಾಗ ಯಾರ್ಯಾರು ಮಾತಾಡ್ಸೋದಿಲ್ಲ. ಎಲ್ಲರ ಮಾರಿ ಮಿಕ್ಕಿ ನೋಡ್ಕೋತ ಮಂಗೆ ಆಗಬೇಕು. ಹಳ್ಳಿಗೇನ ಹೋದ್ರೆ ಇಡೀ ಹಳ್ಳಿ ಜನ ಮಾತಾಡಿಸ್ತಾರ. ಅಂದಂಗೆ ಈ ಸಲ ಮಾಮ ಈಸೋದನ್ನು ಕಲಿಸ್ತಾನಂತ ಹೇಳ್ತಾರ. ಅಪ್ಪ ಅವರೆಲ್ಲ ಶಾಲು ಹೇಳ್ತಾಳೆ, ಅಪ್ಪ ಅವರೆಲ್ಲ ದೊಡ್ಡವರು, ಅವರೆಲ್ಲ ಏನಂದ್ರೆ ಭಾಳ ದೊಡ್ಡವರು ಇದ್ದಾರೆ. ಅವ್ರು ನನ್ನ ಕೂಡ ಆಡಲಿಕ್ಕೆ ಬರೋದಿಲ್ಲ. ಅವರೆಲ್ಲ ಏನು ದೊಡ್ಡವ್ರದಾರ, ನನ್ನ ಜೊತೆ ಆಟ ಆಡೋಕೆ ಬರುವುದಿಲ್ಲ. ಆ ಗದ್ದಲದ ಊರಾಗ ಆ ಗದ್ದಲ ಅಂದ್ರೆ ಗದ್ದಲದಿಂದ ತುಂಬಿರುವಂತಹ ಊರು. ಆ ಊರಾಗ ಯಾರ್ಯಾರು ಮಾತಾಡ್ಸೋದಿಲ್ಲ. ಯಾರ್ಯಾರ ಜೊತೆನೂ ಏನಾಗಂಗಿಲ್ಲ. ಬೆಂಗಳೂರಿಂದ ದೊಡ್ಡ ಸಿಟಿಯಲ್ಲಿ ಯಾರ ಜೊತೆನೂ ಸಂಬಂಧ ಅನ್ನೋದು ಇರೋದಿಲ್ಲ. ಅವ್ರವ್ರ ಕೆಲಸದಲ್ಲಿ ಅವ್ರು ಏನಾಗಿರ್ತಾರೆ, ಯಾವಾಗಲೂ ಬ್ಯುಸಿಯಾಗಿರ್ತಾರೆ. ಎಲ್ಲರ ಮಾರಿ ಮಿಕ್ಕಿ ನೋಡ್ಕೋತ ಮಂಗೆ ಆಗಬೇಕು. ಯಾರು ಏನು ಮಾತಾಡೋಂಗಿಲ್ಲ. ಅವ್ರವ್ರ ಮುಖ ನಾವೇನು ಮಾಡಬೇಕು, ನೋಡ್ಕೋತ ಕುಂದಿರ್ಬೇಕಾಗ್ತೈತಿ ಅಂತ ಹೇಳಿ ಆಕೆ ಏನು ಮಾಡ್ತಾಳೆ, ಹುಡುಗಿ ಶಾಲು ಹೇಳ್ತಾಳೆ. ಮಿಕ್ಕಿ ಅಂದ್ರೆ ರೀ ಸುಮ್ಮನೆ ಪರಿಚಯ ಇದ್ರೂ ಕೂಡ ಮಾತಾಡಲಾರ್ದವ್ರ ಮುಖವನ್ನು ನೋಡ್ಕೋತ ಕೂಡೋದು. ಹಳ್ಳಿಗೇನ ಹೋದ್ರೆ ಇಡೀ ಹಳ್ಳಿ ಜನ ಮಾತಾಡಿಸ್ತಾರ. ಅಂದಂಗೆ ಈ ಸಲ ಮಾಮ ಈಸೋದನ್ನು ಕಲಿಸ್ತಾನಂತ. ಹಳ್ಳಿಗೆ ಹೋದ್ರೆ ಏನು ಮಾಡ್ತಾರೆ, ಹಳ್ಳಿಯಲ್ಲಿರುವಂಥ ಪ್ರತಿಯೊಬ್ಬ ಜನರು ಏನು ಮಾಡ್ತಾರೆ, ಮಾತಾಡ್ತಾರೆ. ಆಮೇಲೆ ಅಲ್ಲಿ ಪ್ರೀತಿ ಸ್ನೇಹ ಸಂಬಂಧ ಅನ್ನೋದು ಇರ್ತೈತಿ. ಅಂದ ಹಾಗೆ ಈ ಸಲ ಮಾಮ ಈಸೋದಂದ್ರೆ ಈಜುವುದನ್ನು ಕಲಿಸಿ ಕೊಡ್ತಾರಂತಂದು ಶಾಲು ಹೇಳ್ತಾಳೆ. ನೀವು ಕೂಡ ಏನು ನೋಡ್ಬೋದ್ರಿ ಮಕ್ಕಳೇ, ನೀವು ಕೂಡ ಅಜ್ಜಿಯ ಅಥವಾ ಮಾಮನ ನಿಮ್ಮ ಮಾಮನ ಅಥವಾ ನಿಮ್ಮ ಮಾಮಗ ಅಥವಾ ನಿಮ್ಮ ಅಜ್ಜಿ ಊರಿಗೆ ಹೋದಾಗ, ಹಳ್ಳಿಗೆ ಹೋದಾಗ ಅಲ್ಲಿ ನಿಮ್ಗೆ ಈಜುವುದನ್ನು ಕಲಿಸ್ಕೊಡ್ತಾರೆ. ಅಥವಾ ನೀವು ಬೇರೆ ಹಳ್ಳಿಗೆ ಹೋದಾಗ ಅಲ್ಲಿ ಕೆರೆಗಳಲ್ಲಿ ಅಥವಾ ಹೊಳೆಗಳಲ್ಲಿ ಈಜುವುದನ್ನು ಕಲಿಯುತ್ತಿರುವಂತಹ ದೃಶ್ಯವನ್ನು ನೀವು ಕೂಡ ನೋಡಿರ್ಬೋದು. ಅವಾಗ ಮತ್ತೆ ಅವರಪ್ಪ ಹೇಳ್ತಾರೆ, ಅಪ್ಪ ಶಾಲು ಅಲ್ಲೇ ಮೊದಲಿನಂಗೆ ನೀರು ಸ್ವಚ್ಛ ಇರೋದಿಲ್ಲ, ನೀನು ಹಳ್ಳಿಗೆ ಹೋಗೋದು ಬೇಡ. ಅವಾಗ ತಂದೆ ಹೇಳ್ತಾನೆ, ಮೊದಲಿನ ಹಾಗೆ ಅಲ್ಲಿ ನೀರಿನಿರಂಗಿಲ್ಲ, ಸ್ವಚ್ಛ ಇರಂಗಿಲ್ಲ, ನೀ ಹೋಗಿ ಅಲ್ಲಿ ಈಜು ಕಲಿಯೋದು ಬೇಡ ಅಂಥೇಳಿ ಅವ್ರ ತಂದೆ ಹೇಳ್ತಾರೆ. ದೃಶ್ಯ 4. ಅಪ್ಪ ಶಾಲು ಬೆಂಗಳೂರಿಗೆ ನಮ್ಮ ಕೂಡ ಯಾಕೆ ಬರುವುದಿಲ್ಲ? ಅವ್ರ ತಂದೆ ಕೇಳ್ತಾರೆ. ಅವಾಗ ಅವ್ರ ತಾಯಿ ಹೇಳ್ತಾಳೆ, ಅವ್ವ ಆಕಿ ಮಾಮ ಫೋನ್ ಮಾಡ್ಯಾನ, ಶಾಲು ಹಳ್ಳಿಗೆ ಹೊರಟಾಳ. ಆಕಿ ಅಂದ್ರೆ ರೀ
ಅವಳು ಆಕೆ ಮಾಮ ಏನು ಮಾಡ್ಯಾನ ಫೋನು ಮಾಡಿದ್ದಾನೆ. ಅದಕ್ಕೆ ಆಕೆ ಶಾಲು ಹಳ್ಳಿಗೆ ಹೊರಡ್ತಾಳೆ. ಅಲ್ಲಿ ನಿನ್ನ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಅಕ್ಕ ಎಲ್ಲರೂ ನಿನ್ನ ಕೇಳ್ತಾರೆ, ಅವ್ರಿಗೆ ಏನು ಉತ್ತರ ಹೇಳಬೇಕು ಅಂಥೇಳಿ ಶಾಲುನ ಕೇಳ್ತಾರೆ. ಆವಾಗ ಶಾಲು, ಅಪ್ಪ ನಾನು ನಿಮ್ಮೆಲ್ಲರ ಮಾತು ಕೇಳ್ಕೊತ ಬಂದೀನಿ. ಒಂದೊಂದು ಸಲ ನನ್ನ ಮನಸ್ಸು ಏನೇನೋ ಹೇಳ್ತದ, ಅದ್ರ ಮಾತು ಕೇಳಬಾರ್ದಾ? ಅಜ್ಜನ ಊರಾಗಿನ ತೋಟ ಹೊಲ ನೋಡಬೇಕು, ಜಾತ್ರೆಗೆ ಹೋಗಬೇಕು, ನಾಟಕ ನೋಡಬೇಕು. ನನಗೆ ತಂಗಿಲ್ಲ ತಮ್ಮಿಲ್ಲ, ಯಾರು ಕೂಡ ಆಡಲಿ? ಅದಕ್ಕೆ ರಾಜು ಬೇಕಾ, ಗೊಂಬೆ ಬೇಕು, ಗೌರಿ ಆಕಳು ಮತ್ತು ಕರ ಬೇಕು. ನಿಮಗೆ ಇವೆಲ್ಲ ಬೇಡ, ಇವರಿದ್ರೆ ನಾನು ಖುಷಿಯಿಂದ ಇರ್ತೀನಿ. ಈ ರೀತಿ ಆಕೆ ಏನು ಮಾಡುತ್ತೆ, ಶಾಲು ತನಗೆ ಬೇಕಾದರ ಬಗ್ಗೆ ಹೇಳ್ತಾಳೆ. ನಂಗೆ ರಾಜು ಬೇಕಾ, ಅಜ್ಜ ಅಜ್ಜಿ ಬೇಕು, ಇವರೆಲ್ಲ ಇರಬೇಕು, ಮತ್ತು ನಂಗೆ ಜಾತ್ರೆಗೆ ಹೋಗ್ಬೇಕು, ನಾಟಕ ನೋಡ್ಬೇಕು. ನನಗೆ ತಮ್ಮ ತಂಗಿ ಯಾರೂ ಇಲ್ಲ, ಮತ್ತು ನಾನು ಯಾರ ಜೊತೆ ಆಟ ಆಡಲಿ? ಅದಕ್ಕೆ ನಂಗೆ ರಾಜು ಬೇಕಾ, ಗೊಂಬೆ ಬೇಕಾ, ಗೌರಿ ಆಕಳು ಮತ್ತು ಕರ ಬೇಕು ಅಂಥೇಳಿ ತನ್ನ ಮನಸ್ಸಿನ ಭಾವನೆಯನ್ನು ತನ್ನ ತಂದೆ ತಾಯಿಗೆ ಶಾಲು ಹೇಳ್ತಾಳೆ. ಆವಾಗ ಅವರಮ್ಮ, ನಿಮ್ಮ ಮಗಳಿಗೆ ನೀವಿಷ್ಟ ಅಲ್ಲ. ಅವ್ರವ್ವ ಹೇಳ್ತಾಳೆ, ನಿಮ್ಮ ಮಗಳಿಗೆ ನೀವು ಅಷ್ಟ ಅಲ್ಲ, ಇವರೆಲ್ಲ ಬೇಕು. ಆತು ಬಿಡು, ನಿಂದೆಲ್ಲ ಪುರಾಣ ಬಿಚ್ಚಿಟ್ಟು ನಿನ್ನ ಮನಸ್ಸಿಗೆ ಬಂದಂಗೆ ಮಾಡು. ಪುರಾಣ ಅಂದ್ರೆ ಅವಳಿಗೆ ಅನಿಸಿದಂಥ ಮಾತುಗಳನ್ನು ಹೇಳಿದ್ದು. ನಿಂದೆಲ್ಲ ಬಿಚ್ಚಿಟ್ಟಂದ್ರೆ ಬಿಚ್ಚಿ ಹೇಳುವುದು. ನಿನ್ನ ಮನಸ್ಸಿಗೆ ಬಂದಂಗೆ ಮಾಡು, ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡು ಅಂತಂದು ಅವ್ರ ತಾಯಿ ಸಿಟ್ಟಿನಿಂದ ಹೇಳ್ತಾಳೆ. ಆವಾಗ ಅವ್ರ ತಂದೆ, ಅಪ್ಪ ತಿಳಿತು ಬಿಡು, ಆತು, ನೀ ಅಜ್ಜನೂರಿಗೆ ಹೋಗು, ಆತು ಅಂದ್ರೆ ಮುಗೀತು. ಶಾಲು, ಅವ್ವ ಅಪ್ಪ ಮತ್ತು ನೀವು ಬೇಕೇ ಬೇಕು, ಬೆಂಗಳೂರಿಂದ ಲಘು ಬರ್ರಿ. ಲಘು ಅಂದರೆ ಜಲ್ದಿ, ಬೇಗ. ಅವಾಗ ಮತ್ತೆ ಏನು ಮಾಡ್ತಾಳೆ, ಅವಾಗ ಖುಷಿಯಿಂದ ಎಲ್ಲರೂ ಆಕೆಗೆ ಹಳ್ಳಿಗೆ ಹೋಗು ಅಂತ ಅಂದ ಕೂಡಲೇ ಆಕೆಗೆ ಏನಾಕೈತ್ರಿ, ಬಹಳಷ್ಟು ಖುಷಿ ಆಕೈತಿ. ಆವಾಗ ಅವ್ವ ಅಪ್ಪನ ಕೈ ಹಿಡಿದು ಕುಣಿಯುತ್ತಾ ಹಾಡ್ತಾಳೆ. ಕಣ್ಣ ತುಂಬ ಕನಸಿವೆ ಕಾಣುವೆ, ದಾರಿ ಬಿಡಿ, ಎದೆಯ ತುಂಬಿದೆ ಪ್ರೀತಿ ಹಂಚುವೆವು, ಅವಕಾಶ ಕೊಡಿ. ಅಜ್ಜಿ ಬೇಕು, ಅಜ್ಜ ಬೇಕು, ಗೆಳೆಯ ಬೇಕು, ಗೆಳತಿ ಬೇಕು, ಪಡೆವೆವು ದಾರಿ ಬಿಡಿ. ಒಂದೇ ಒಂದು ಬಾಲ್ಯವಿದೆ, ಹಾಡುವೆ, ಕುಣಿಯುವೆ, ಬೆಳೆಯುವೆ. ಒಂದೇ ಒಂದು ಬಾಲ್ಯವಿದೆ, ಹಾಡುವೆ, ಕುಣಿಯುವೆ, ಬೆಳೆಯುವೆ. ಹೇಗೆ ನೋಡಿ ಈ ರೀತಿಯಾಗಿ ಶಾಲು ಖುಷಿಯಿಂದ ತನ್ನ ಬಾಲ್ಯವನ್ನು ಕಳಿತಾಳ. ಸಂತೋಷದಿಂದ ತನ್ನ ಅಜ್ಜನ ಊರಿನಲ್ಲಿ ಹೋಗಿ ತನ್ನ ಸಂತೋಷದ ಅಥವಾ ಬೇಸಿಗೆ ರಜವನ್ನು ಅಥವಾ ದೀಪಾವಳಿ ರಜವನ್ನು ಸಂತೋಷದಿಂದ ಕಳಿತಾಳ. ಈ ರೀತಿಯಾಗಿ ಮಕ್ಕಳ ಮನಸ್ಸಿನಲ್ಲಿ ನಾವು ಭೇದ ಭಾವವನ್ನು ತುಂಬದೆ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ನಾವು ತಂದೆ ತಾಯಿಗಳು ಏನು ಮಾಡ್ಬೇಕು, ಆ ಮಕ್ಕಳಿಗೆ ಒಳ್ಳೆಯ ಭಾವನೆಗಳನ್ನು ತುಂಬಿಸಬೇಕು ವಿನಃ ಭೇದ ಭಾವ, ಮೇಲ್ಜಾತಿ ಕೆಳಜಾತಿ, ಗಂಡು ಹೆಣ್ಣು ಎನ್ನುವಂತಹ ಭೇದ ಭಾವವನ್ನು ಮಾಡಬಾರ್ದು. ಮಕ್ಕಳೇ, ನೋಡಿದ್ರಿ ಶಾಲು ಯಾವ ರೀತಿ ತನ್ನ ಅಜ್ಜನ ಊರಿಗೆ ಹೋಗುವ ಸಲುವಾಗಿ ತಂದೆ ತಾಯಿ ಜೊತೆ ಯಾವ ರೀತಿ ವಿವಾದಗಳನ್ನು ಮಾಡ್ತಾರೆ. ಕೊನೆಯದಾಗಿ ಆಕೆ ಅಜ್ಜನ ಊರಿಗೆ ಹೋಗಲು ಸಿದ್ಧಳಾಗ್ತಾಳ. ಇವತ್ತಿನ ಅವಧಿಯಲ್ಲಿ ನಾವು ಕುಡಿ ನನ್ನ ಬಾಲ್ಯವ ಅನ್ನುವಂತಹ ಪಾಠದ ಬಗ್ಗೆ ಇವತ್ತಿನ ಅವಧಿಯಲ್ಲಿ ನೋಡಿದೆವು. ಧನ್ಯವಾದಗಳು.